ಹಾಯ್ ಗೈಸ್, ಇವತ್ತು ನಾವು ಮಾತ್ರ ಪ್ರಭಾಸ್ garu ಅಪ್ಕಮಿಂಗ್ ಮೂವಿ ಕಲ್ಕಿ 2898 AD ಮೂವಿ ಬಗ್ಗೆ ಆ್ಯಂಡ್ ಸೆಕೆಂಡ್ ಪಾರ್ಟ್ ಇಲ್ಲಿ ರಿವೀಲ್ ಮಾಡಿದ್ರು ಬುಚ್ಚಿ ಕ್ಯಾರೆಕ್ಟರ್. ಈಗ ಥೋಡೆ ಮಂದಿಗೆ ಡೌಟ್ ಅದ, ಇದು ಬುಚ್ಚಿ ಕ್ಯಾರೆಕ್ಟರ್ ಏನದ ಆ್ಯಕ್ಚುಲಿ, ಮತ್ತು ಇಲ್ಲಿ ಅವ್ನು ಏನು ಇಂಪಾರ್ಟೆಂಟ್ ರೋಲ್ ಅದ. ಸ್ವಲ್ಪ ನಾನು ಡೀಟೇಲಾಗಿ ಹೇಳಕ್ಕೆ ನಾವು ಕೋಶಿಶ್ ಮಾಡ್ತೀನಿ. ಆ್ಯಂಡ್ ಸೆಕೆಂಡ್ ಒಂದು ಭೈರವ ಕ್ಯಾರೆಕ್ಟರ್ ಫಿಲ್ಮ್ನಲ್ಲಿ. ಆ್ಯಂಡ್ ಫಸ್ಟ್ ಪಾರ್ಟ್ ನಾವು ಮಾತಾಡ್ಬೇಕಂದ್ರೆ ಅಮಿತಾಬ್ ಬಚ್ಚನ್ ಅಶ್ವತ್ಥಾಮ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಕೊಟ್ಟಲ್ಲ. ಈಗ ಥೋಡೆ ಮಂದಿಗೆ ಡೌಟ್ ಇತ್ತು, ಅಶ್ವತ್ಥಾಮಗೆ ಮೂರನೇ ಕಣ್ಣು ಇದ್ದಿಲ್ಲ, ಓಕೆನಾ. ಅಲ್ಲಿ ಕಲ್ಕಿ ಅವತಾರನಲ್ಲಿ ಅರ್ಜುನ್ ತೊಗೊಂಡ್ಬಿಟ್ಟಿರು, ಮತ್ತು ಮೂರನೇ ಕಣ್ಣು ಇವನ ಬಳಿ ಹೆಂಗೆ ಬಂತು, ಮತ್ತು ಮೂರನೇ ಕಣ್ಣು ಬಂದಮೇಲೂ ಅಶ್ವತ್ಥಾಮಗೆ ಹೆಂಗೆ ವಯಸ್ಸು ಆಲತ್ತಿದ್ದಿಲ್ಲ. ಆ್ಯಕ್ಚುಲಿ ಅಶ್ವತ್ಥಾಮಗೆ ವಯಸ್ಸು ಆಗಲ್ಲ. ಸೊ ಅವ್ನ ಸಂಗಟ ಒಂದು ಹುಡುಗನ ಇಂಟ್ರೊಡ್ಯೂಸ್ ಕೊಟ್ಟಲ್ಲ. ಥೋಡೆ ಮಂದಿ ಡೌಟ್ ಇತ್ತು, ಇದು ಪ್ರಭಾಸ್ ಗಾರ ಇದ್ದಿರಬೇಕು, ಕಲ್ಕಿ ಅವತಾರನಲ್ಲಿ ಪ್ರಭಾಸ್ ಗಾರು ಬಂದಿರ್ಬೇಕಂತ ನಮ್ಗೆ ಸ್ವಲ್ಪ ಡೌಟ್ ಇತ್ತು. ಆ್ಯಂಡ್ ಇನ್ನೊಂದು ಡೌಟ್ ಅದ, ಆ್ಯಕ್ಚುಲಿ ಆ ಹುಡುಗ ಏನು ಕ್ಯಾರೆಕ್ಟರ್ ಅದ ಫಿಲ್ಮಲ್ಲಿ. ಯಾಕಂದ್ರೆ ಬೇರೆ ಬೇರೆ ಲ್ಯಾಂಗ್ವೇಜಾಗ ಅದು ಹುಡುಗ ಮಾತಾಡ್ಲತ್ತದ, ಹಿಂದಿಯಲ್ಲಿ, ಕನ್ನಡಲ್ಲಿ, ಮಲಯಾಳಮಲ್ಲಿ ಬೇರೆ ಲ್ಯಾಂಗ್ವೇಜಾಗ ಮಾತಾಡ್ಲತ್ತದ. ಸೊ ಅದೊಂದು ಕ್ವಶನ್ ಮಾರ್ಕ್ ಅದ. ಆ್ಯಂಡ್ ಸೆಕೆಂಡ್ ಒಂದು ನಿನ್ನೆ ಇಂಟ್ರೊಡ್ಯೂಸ್ ಕೊಟ್ಟಲ್ಲ ಬುಚ್ಚಿ ಕ್ಯಾರೆಕ್ಟರ್ನಲ್ಲಿ. ನೋಡಿರಿ, ಕಲ್ಕಿ ಅವತಾರ ಅಂದ್ರೆ ಮಹಾಭಾರತ ಯುದ್ಧ ಆಗೋ ಟೈಮಿಗೆ ವಿಷ್ಣು ಅವತಾರನಲ್ಲಿ ಅವನ ಬಳಿ ಯಾವಾಗಲೂ ಒಂದು ವೈಟ್ ಕುದುರೆನೇ ಇತ್ತು, ಆ್ಯಂಡ್ ಬ್ಲೂ ಶೇಡ್ನಾಗೂ ಕುದುರೆ ಇತ್ತು. ಆ್ಯಂಡ್ ಅನ್ಸದ ಇಲ್ಲಿ ಕಾರ್ ಇಂಟ್ರೊಡ್ಯೂಸ್ ಕೊಟ್ಟಲ್ಲ ಭೈರವನಲ್ಲಿ. ಸೊ ಅದು ಕಾರೇ ಇದ್ದಿರ್ಬೇಕು ನನಗೆ ಒಂದು ಪಾಯಿಂಟ್ ಅನ್ಸ್ಲತ್ತದ. ಮೇ ಬಿ ರಿವೀಲ್ ಮಾಡಿಲ್ಲ ಕಾರ್ ಬಗ್ಗೆದಾಗ, ಬಟ್ ಇಲ್ಲಿ ತನಕ ನಮಗೆ ಪಾಯಿಂಟ್ ಅರ್ಥ ಆಗ್ಯಾಲ. ಅದು ರೋಬೋಟಿಕ್, ಬೇರೆ ಬೇರೆ ಕಣ್ಣು ಕಲರ್ ಚೇಂಜ್ ಆಲತ್ತವಲ್ಲ, ಒಂದು ಕಡೆಗೆ ರೆಡ್, ಒಂದು ಕಡೆಗೆ ಬ್ಲೂ, ಒಂದು ಕಡೆಗೆ ಬೇರೆ ಶೇಡ್ ಆಲತ್ತದ ನೋಡ್ರಿ. ಸೊ ಹಾಲಿವುಡ್ದಾಗ ಪ್ರೆಸೆಂಟೇಷನ್ ಚಲೋ ಮೂವಿಗಳು ಬಂದವು ರೋಬೋಟಿಕ್ ಮೇಲೆ. ಪ್ರೆಸೆಂಟೇಷನ್ ಇದು ಮಾತಾಡ್ಬೇಕಂದ್ರೆ ನಾಗ್ ಅಶ್ವಿನ್ ಇದು ಬೇರೆನೇ ಡಿಸೈನ್ ಮಾಡ್ಯಾರ. ಅದು ಕಾರ್ ಅಲ್ಲಿ ಮತ್ತು ಇಲ್ಲಿ ರೋಬೋಟಿಕ್ ಅದು ಬಾಡಿ ಹುಡುಕಾಡ್ಲತ್ತದ. ಆ್ಯಕ್ಚುಲಿ ನನ್ನ ಬಾಡಿ ಹುಡುಗಿ ಏನಾಗ್ಯದ, ಅದು ಯಾವಾಗಿನ ಟೈಮ್ನಾಗ ಏನಾಗಿತ್ತು, ఇంకా నా లైఫ్ అంతే బాడీ లేకుండా ಜಸ್ಟ್ ಓನ್ಲಿ ಹೆಡ್ ಅಪ್ಲೈ ಅದು ರೋಬೋಟಿಕ್ ಉಳ್ದದ. ಸೊ ಒಂದು ಕಚರ ಅಪ್ಲೈ, ಡಸ್ಟ್ಬಿನ್ ಅಪ್ಲೈ ಅದಕ್ಕೆ ಒಟ್ಟಕ್ಕೆ ಬಿಟ್ಟಾರ ಹೊರಗು. ಸೊ ನೋಡ್ಬೇಕತ್ತದ ಆ್ಯಕ್ಚುಲಿ ರೋಬೋಟಿಕ್ ಗುಡಿಗೆ ಏನಾಗಿತ್ತು. ಮತ್ತು ಇಲ್ಲಿ ಪ್ರಭಾಸ್ ಗಾರು ಭೈರವ ಕ್ಯಾರೆಕ್ಟರ್ನ ನಮ್ಗೆ ಕಾಣ್ಲತ್ತಾರಲ್ಲ. ಸೊ ಒಂದು ರೋಬೋಟಿಕ್ ಇಂಜಿನಿಯರ್ ಕಾಣ್ಲತ್ತಾರ. ಆ್ಯಂಡ್ ಇದೊಂದು ಮೈಥಾಲಜಿ ಸೈಫೈ ಮೂವಿ ನಾವು ಅಂತೀವಲ್ಲ, ಇದು ನೋಡ್ಬೇಕಾದ್ರೆ ಬಿಗ್ಗೆಸ್ಟ್ ಮೂವಿ ಬರ್ಲತ್ತದ. ನಾಗ್ ಅಶ್ವಿನ್ ಚಲೋ ಡ್ಯಾಕ್ಷನ್ನ ಮಾಡಿರೋದೊಂದು ಪಾಯಿಂಟ್ ನಮಗೆ ಅನ್ಸ್ಲತ್ತದ. ಸ್ವಲ್ಪ ಏನಂದ್ರು ಸ್ವಲ್ಪ ಅಂಜಿಕ್ನೇ ಅದ, ಯಾಕಂದ್ರೆ ಇಷ್ಟು ಬಿಗ್ ಹೈಲಿ ಬಜೆಟ್ನಾಗ ಮೂವಿ ಬರ್ಲತ್ತದ. ಆ್ಯಂಡ್ ಸೆಕೆಂಡ್ ಒಂದು ಮೈಥಾಲಜಿ ಮೇಲೆ ಮೂವಿ ತೆಗಿಲತ್ತಾರ ನಾಗ್ ಅಶ್ವಿನ್ದು. ಸೊ ಇದಕ್ಕಿಂತ ಪहिले ಚಲೋ ಮೂವೀಸ್ಗಳು ಮಾಡ್ಯಾರ. ಎಕ್ಸಾಂಪಲ್ ನಾವು ಮಾತಾಡ್ಬೇಕಂದ್ರೆ ಮಹಾನಟಿ ಮೂವಿ, ಕೀರ್ತಿ ಸುರೇಶ್ ಅಂದ್ರೆ 1970 1980 ಸ್ಟೋರಿ ಪ್ರೆಸೆಂಟೇಷನ್ ಕೊಟ್ಟರಲ್ಲ, ಅದನ್ನ ನೋಡೋ ಮಟ್ಟಿಗೆ ನಮಗೆ ಒಂದು ಮ್ಯಾಜಿಕ್ ಅಪ್ಲೈ ನಮಗೆ ಅನ್ಸ್ಲತ್ತಿದೆ. ಎಕ್ಸಾಂಪಲ್ ಆವಾಗಿನ ಟೈಮ್ನಾಗ ಒಂದು ಸೂಪರ್ ಸ್ಟಾರ್ ಹೀರೋನಿಗೆ ನೋಡ್ಲತ್ತೇವೆ, ನಮಗೆ ಆ ಥರ ಪ್ರೆಸೆಂಟೇಷನ್ ಅಂತ ಕೊಟ್ಟಿದ್ರು. ಬಟ್ ನಿನ್ನೆ ಪ್ರಭಾಸ್ ಗಾರೂ ಅದು ಕಾಸ್ಟ್ಯೂಮ್ದಾಗ ನಮಗೆ ಕಾಣಿರಲ್ಲ, ಸೇಮ್ ಕಲ್ಕಿ ಆ ಪ್ರೆಸೆಂಟೇಷನ್ ಕೊಟ್ಟಿಲ್ಲ. ಸೊ ನನಗೆ ಅನ್ಸದ ಅದು ಕಾಸ್ಟ್ಯೂಮ್ದಾಗ ಯಾಕೆ ಬಂದರು, ಅದು ಹೇರ್ನು ಬಿಗ್ ಅಪ್ಲೈ ಇದ್ದು. ಆ್ಯಂಡ್ ಜಾಸ್ತಿ ಅದ್ರ ಬಗ್ಗೆ ಅವ್ರು ಮಾತಾಡಿಲ್ಲ. ಮೇ ಬಿ ಪ್ರಭಾಸ್ ಗಾರು ಅಂದರು ನೆಕ್ಸ್ಟ್ ಇವೆಂಟ್ ಮಾಡಿದಾಗ ಸ್ವಲ್ಪ ನಾ ಇನ್ನೊಂದು ಸ್ವಲ್ಪ ರಿವೀಲ್ ಮಾಡ್ತೀನಿ ಅಂತಂದ್ರೆ ಮೇ ಬಿ ಪ್ರಮೋಷನ್ಸ್ಗೆ ಆಲತ್ತದ. ಬಟ್ ನನಗೆ ಅನ್ಸದ ಇದು ಫಸ್ಟ್ ಪಾರ್ಟ್ ಇಲ್ಲಿ ಬುಚ್ಚಿ ಕ್ಯಾರೆಕ್ಟರ್ ಏನು ಇಂಟ್ರೊಡ್ಯೂಸ್ ಕೊಟ್ಟರಲ್ಲ, ಸೊ ಫಸ್ಟ್ ಪಾರ್ಟ್ ಇವನ ಮೇಲೆ ಪೂರಾ ಸ್ಟೋರಿ ಇರ್ತಿರ್ಬೇಕು. ರೋಬೋಟಿಕ್ ಏನಾಗಿತ್ತು ಆ್ಯಕ್ಚುಲಿ ಈ ಪ್ರಪಂಚ ಖತಮ್ ಆದ್ಮೇಲೂ, ಮತ್ತು ಅದು ಒಂದು ಪೂರಾ ಟೈರ್ ಸರ್ಕ್ಯುಲೇಟ್ ಮಾಡಿದ್ರಲ್ಲ ಬೇರೆ ಡಿಸೈನ್ ಲೈಸಿ, ಅಂದ್ರೆ ಪ್ರಪಂಚ ಎಲ್ಲ ಖತಮ್ ಆಗಿದೆ. ಈಗ ಅಂತಗ ರೋಡ್ ಅಂತಗ ಇಲ್ಲ, ಅದು ಟೈರ್ ಡಿಸೈನ್ ಮಾಡಿದ್ರು ನೋಡಿ. ನನಗೆ ಅನ್ಸದ ರೇಗಿಸ್ತನ್ ಪೂರ ಅದ, ಅಸಲಿಕ್ಕೆ ಅದು ಸರ್ಕ್ಯುಲೇಟ್ ಮಾಡಿಗಿಸ ಒಂದು ಚೈನ್ ಸರ್ಕ್ಯುಲೇಟ್ ಮಾಡಿಗಿಸ ಟೈರ್ ಮೇಲೆ ಪೂರಾ ಡಿಸೈನ್ ಅಪ್ಲೈ ಆಗ್ಬಿಟ್ಟದ. ಸೊ ನೋಡ್ಬೇಕಾಗ್ತದ ಆ್ಯಕ್ಚುಲಿ ರೋಬೋಟಿಕ್ ಕಾಮಿಡಿ ಆ್ಯಂಡ್ ಸೀರಿಯಸ್ನೆಸ್ ಫಿಲ್ಮ್ನಲ್ಲಿ ಆದಲ್ಲ, ಅದು ನೋಡಿ ಇಲ್ಲಿ ತನ ಅಂತಗ ಎಕ್ಸೈಟ್ಮೆಂಟ್ ಕ್ರೇಜಿ ಇದು ಮೂವಿ ನೋಡ್ಲಿಕ್ಕೆ ಒಂದು ಬಿಗ್ಗೆಸ್ಟ್ ಮೂವಿ ಬರ್ಲತ್ತದ. 4-5 ಪಾರ್ಟ್ ಬರವ ಅಂತ ಅಲ್ಲತ್ತಾರ. ಮೇ ಬಿ ಫಸ್ಟ್ ಪಾರ್ಟ್ ಹೆಂಗೆ ಇಂಟ್ರೊಡ್ಯೂಸ್ ಕೊಡ್ತಾರ ಇದು ಮೇನ್ ಪಾಯಿಂಟ್ ಅದ. ಪಬ್ಲಿಕ್ಕಿಗೆ ಎಷ್ಟು ಕ್ರೇಜಿಲೆಸ್ ವೇಟ್ ಮಾಡ್ಲತ್ತೀವಲ್ಲ, ಆ ಥರ ಪ್ರೆಸೆಂಟೇಷನ್ ಆಗಿ ಚಲೋ ಆಗಿ ಸ್ಟೋರಿ ಇರಬೇಕು, ಅವಾಗ ನೋಡ್ಲಿಕ್ಕೆ ಮಜಾ ಬರ್ತದೆ. ಯಾಕಂದ್ರೆ ನಾವು ರೀಸೆಂಟ್ಲಿ ಎಷ್ಟೋ ಗಣಪತ್ ಮೂವಿ ಆಗಲಿ, ಆದಿಪುರುಷ್ ಮೂವಿ ಆಗಲಿ, ಗಣಪತ್ ಸೆಕೆಂಡ್ ಪಾರ್ಟ್ನು ಬರ್ತಂತಂದ್ರೆ ಗಣಪತ್ ಮೂವಿ ಏನಿದ್ದಿಲ್ಲ ಸರ್, ಯಾಕಂದ್ರೆ ಮಜಾಕ್ ಮಾಡಿಟ್ಟಿರು. ಆ್ಯಂಡ್ ಈಗ ನಾವು ಮಾತಾಡ್ಬೇಕಂದ್ರೆ ಆದಿಪುರುಷ್ ಮೂವಿ ಬಗ್ಗೆ. ಆದಿಪುರುಷ್ ಮೂವಿ ಇವೆಂಟ್ ಆದಾಗ ಪ್ರಭಾಸ್ ಗಾರು ಅಂದ್ರೆ ಇದೊಂದು ಬೇರೆನೇ ಮೂವಿ ತರ್ಲತ್ತಿ. ಈಗಿನ ಜನ್ರೇಷನ್ದಾಗಲಿ ಈಗಿನ ಮಕ್ಕಳಿಗಲ್ಲಿ ಇದು ಮೂವಿ ಇಷ್ಟ ಆಗ್ತದ. ಒಂದು ರೋಬೋಟಿಕ್ ಅಪ್ಲೈ ಮೂವಿ ಅದ, ಒಂದು ಆ್ಯನಿಮೇಷನ್ ಮೂವಿ ಅಂತಂದ್ರೆ. ಬಟ್ ಪ್ರಭಾಸ್ ಗಾರು ಕಾಸ್ಟ್ಯೂಮ್ ಆಗಲಿ, ಮತ್ತು ಇಲ್ಲಿ ಸೀತಾಮ್ಮ ಗೆಟಪ್ನಾಗಲಿ, ಹನುಮಂಜಿ ಲುಕ್ನಾಗಲಿ, ರಾವಣ್ ಲುಕ್ನಾಗಲಿ, ಇಲ್ಲಿ ಸೈಫ್ ಅಲಿ ಖಾನ್ ಬಿಲ್ಕುಲ್ ಎಲ್ಲಿ ಮ್ಯಾಚ್ ಆಗಲಾಗಿದೆ. ಮೇ ಬಿ ಈಗ ನೋಡಮ್ಮ ನಿತೀಶ್ ತಿವಾರಿ ಅವರು ರಾಮಾಯಣ್ ಮೂವಿ ಹೆಂಗೆ ತರ್ತಾರ, ಥೋಡೆ ಸರ್ಟ್ಲೆಸ್ ಪೋಸ್ಟರ್ ರಿಲೀಸ್ ಆಗಿದ್ವಲ್ಲ, ಲೀಕ್ ಆಗಿದ್ವಲ್ಲ. ಸೊ ಅಂಥ ಪರಿ ಪ್ರೆಸೆಂಟೇಷನ್ ನಮಗೆ ಕಾಣಲಾಗೈತೆ. ಇಲ್ಲಿ ನಾವು ರಣವೀರ್ ಕಪೂರ್ ಅಲ್ಲಿ ಮತ್ತು ಸಾಯಿ ಪಲ್ಲಿ ಅಲ್ಲಿ ಏನು ಲುಕ್ನಾಗ ಪ್ರೆಸೆಂಟೇಷನ್ ಕಾಣಬೇಕಿದ್ದಿಲ್ಲ, ಆ ಥರ ಪ್ರೆಸೆಂಟೇಷನ್ ನಮಗೆ ಅನಿಸ್ಲಿಲ್ಲ. ಈಗ ನಾವು ನೆಕ್ಸ್ಟ್ ಮಾತಾಡೋ ಒಡಿಯಾ ಇಂಡಸ್ಟ್ರೀಸೇ ಪಬ್ಬರ್ದು ಒಂದು ಸಣ್ಣ ವಿಡಿಯೋ ರಿಲೀಸ್ ಆಗಿದೆ. ಏನೋ ಓಕೆ ಡಿಸೆಂಟ್ ವಿಡಿಯೋ ಅದ, ಮೇ ಬಿ ನೋಡಮ್ಮ ಅದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ಬಂತಂದ್ರೆ
ಟೀಸರಲ್ಲಿ ಮತ್ತು ಟೇಲರ್ ಬಂದಮೇಲೆ ಗೊತ್ತದ ಇದು ಆ್ಯಕ್ಚುಲಿ ಫಿಲ್ಮ್ ಸ್ಟೋರಿ ಏನದ ಪಾಯಿಂಟ್ ನಮಗೆ ಅನಿಸ್ತದ ಓಕೆನಾ. ಆ ಊರಾಗ ನೀರು ಬರ್ಲಾಗ ಅದನ್ನು ಬೋರಿಂಗ್ ಸ್ಟಾರ್ಟ್ ಮಾಡ್ಯಾನ ಮತ್ತು ಏನು ಪ್ರಾಬ್ಲಮ್ ಆಗ್ತದ ಅದು ಸ್ವಲ್ಪ ಎಂಡಿಂಗ್ನಾಗ ಇಂಟ್ರೊಡ್ಯೂಸ್ ಅವ್ರು ಕೊಟ್ಟಿಲ್ಲ. ಮೇ ಬಿ ನಾ ಟೇಲರ್ ಬಂದಮೇಲೆ ಅದ್ರ ಬಗ್ಗೆ ಮುಂದೆ ಡಿಸ್ಕಸ್ ಮಾಡೋಣ. ಇಲ್ಲಿ ತನಕ ನನಗಂದ್ರಾಗ ಪ್ರಭಾಸ್ ಗಾರು ಮೂವಿ ಸೆಲೆಕ್ಟ್ ಎಕ್ಸೈಟ್ಮೆಂಟ್ ಕ್ರೇಜಿ ಇದ್ದೀನಿ. ನಾಗ್ ಅಶ್ವಿನ್ ಮುಟ್ಟ ಹಾರ್ಡ್ ವರ್ಕ್ ಅಂತ ಮಾಡ್ಯಾರ ಇದು ಮೂವಿ ಸೆಲೆಕ್ಟ್. ಆ್ಯಂಡ್ ಪ್ರಭಾಸ್ ಗಾರೂ ಕಾಣ್ಲತ್ತಾರ ಇದು ಮೂವಿ ಆದಮೇಲೆ ಒಂದು ಬೇರೆನೇ ಲೆವೆಲ್ದಾಗ ಬಾಸ್ ಹೈಲಿ ಸೂಪರ್ ಸ್ಟಾರ್ ಬಜೆಟ್ ಆಗಲಿ ಮತ್ತು ಅವ್ರು ಯಾವುದನ್ನ ಒಂದು ಮೂವಿ ಮಾಡ್ಲತ್ತಾರ ಮ್ಯಾಕ್ಸಿಮಮ್ 100 crore ಮೇಲೆ ಅವ್ರ ಫೀಸ್ ಇರ್ತಾರಂತ ಅಲ್ಲತ್ತಾರ. ಮೇ ಬಿ ನೋಡಮ್ ನಾನು ಕ್ರೇಜಿ ಇದ್ದೀನಿ ಇದು ಮೂವಿ ನೋಡ್ಬೇಕಂತ. ಬಟ್ ಇಲ್ಲಿ ನಾವು ಮಾತಾಡ್ಬೇಕಂದ್ರೆ ಫಸ್ಟ್ ಒಂದು ಹ್ಯಾಂಡ್ ಇಂಟ್ರೊಡ್ಯೂಸ್ ಕೊಟ್ರಲ್ಲ ಅಂದರೆ ಇಲ್ಲಿ ದುಲ್ಕರ್ ಸಲ್ಮಾನ್. ಆ್ಯಂಡ್ ನಾವು ಮಾತಾಡ್ಬೇಕಂದ್ರೆ ಸೆಕೆಂಡ್ ಒನ್ ಕಮಲ್ ಹಾಸನ್ ಸರ್ ಫಿಲ್ಮ್ನಲ್ಲಿ ಇದು ಫಸ್ಟ್ ಪಾರ್ಟ್ನಾಗ ಜಾಸ್ತಿ ಅವ್ರಿಗೆ ರೋಲ್ ಇಲ್ಲ ಆ್ಯಂಡ್ ಸೆಕೆಂಡ್ ಪಾರ್ಟ್ನಾಗ ಜಾಸ್ತಿ ರೋಲ್ ಇದ್ದಿರ್ಬೇಕು ಅವ್ರು ಅಂದರು ಅವಾಗೆ. ಬಟ್ ಇಂಡಿಯನ್ 2 ಮೂವಿ ಬರೋದದ ಇವ್ರದ್ದು ನೆಕ್ಸ್ಟ್ ಮಂತ್ ಮೂವಿ ಬರ್ತದೆ ಏನು ಜುಲೈದಾಗ ರಿಲೀಸ್ ಮಾಡ್ತಾರೆ. ಬಟ್ ಕಲ್ಕಿ ಮೂವಿ ಅಂದ್ರಾಗ ಇಲ್ಲೇ ಪ್ರಮೋಷನ್ ಚಾಲು ಅದು ಒಂದೊಂದು ಕ್ಯಾರೆಕ್ಟರ್ಗೆ ಇಂಟ್ರೊಡ್ಯೂಸ್ ಮಾಡ್ಲತ್ತಾರೆ ಈಗ ಅವರು. ಇಲ್ಲಿ ತನಕ ಡಿಸಪಾಯಿಂಟ್ ಇಲ್ಲ, ಮಜಾ ಬಂತು ಇದು ಪೂರಾ ವಿಡಿಯೋ ನೋಡೋ ಮಟ್ಟಿಗೆ. ಬುಜ್ಜಿ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಕೊಟ್ಟರಲ್ಲ ಓಕೆ ಡಿಸಪಾಯಿಂಟ್ ಏನಿಲ್ಲ. ಆ್ಯಂಡ್ ಭಾರ ಕ್ಯಾರೆಕ್ಟರ್ ಮಜಾ ಬಂತು ನೋಡೋ ಮಟ್ಟಿಗೆ. ನೀವು ಇದೆಲ್ಲ ಕೇಳಿಸ್ ನಿಮಗೆ ಅನ್ಸೋದು ಕಾಮೆಂಟ್ ಮಾಡಿರಿ. ಹಾಗೆ ಈ ವಿಡಿಯೋಕ್ಕೆ ಲೈಕ್ ಮಾಡಿರಿ, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ. ఎవరా అది?